ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವತ್ತು 2 ಪ್ಯಾಕೆಟಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಅದನ್ನು ಹೀಗೆ 2 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಬೇಕು. ನಂತರ ಅದನ್ನು ವಾಶ್ ಮಾಡಿ ನೀರು ಸೋರೋದಕ್ಕೆ ಇಡಬೇಕು. ನಂತರ ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಷ್ಟು ಮತ್ತು 2 ಸ್ಪೂನು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಮೆಣಸಿನ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಮೈದಾ ಹಸಿಟ್ಟು, 1 ಸ್ಪೂನ್ ಅಕ್ಕಿ ಹಸಿಟ್ಟು, 2 ಸ್ಪೂನ್ ಕಬಾಬ್ ಪೌಡ್ರು, ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ರಸವನ್ನು ನೀಟಾಗಿ ಹಿಂಡ್ಕೊಂಡು ಹಾಕ್ಕೊಬೇಕು. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ತೊಳೆದಿಟ್ಕೊಂಡಿರೋ ಮಶ್ರೂಮ್ನ ಹಾಕಿ ಚೆನ್ನಾಗಿ ಬೆರೆಸಬೇಕು. ನೀರೆಲ್ಲ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದಕ್ಕೆ ಕಲಸಿಟ್ಕೊಬೇಕು. ನಂತರ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಈ ಥರ ಒಂದೊಂದೇ ಹೈ ಫ್ಲೇಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಬೇಕು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಚೆನ್ನಾಗಿ ಕರ್ಕೊಂಡು ನಂತರ ಒಂದು ಬೌಲಿಗೆ ಅಥವಾ ಪ್ಲೇಟಿಗೆ ಹಾಕ್ಕೊಳ್ಳಿ. ಈಗ ರುಚಿಕರವಾದ ಮಶ್ರೂಮ್ ಕಬಾಬ್ ತಿನ್ನಲು ಸಿದ್ಧವಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.